ಧರ್ಮಸ್ಥಳ ಪ್ರಕರಣ ಎನ್ಐಎ ತನಿಖೆಗೆ ನೀಡುವ ವಿಚಾರವಾಗಿ ಈಗ ಬಿಜೆಪಿ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಆಕ್ರೋಶದ ಹೇಳಿಕೆಯನ್ನ ನೀಡಿರುವಂತದ್ದು. ಧರ್ಮಸ್ಥಳ ಪ್ರಕರಣ ಎನ್ಐಎ ತನಿಖೆಗೆ ನೀಡುವ ವಿಚಾರವಾಗಿ ಈಗ ಬಿಜೆಪಿ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಆಕ್ರೋಶದ ಹೇಳಿಕೆಯನ್ನ ನೀಡಿರುವಂತದ್ದು. ಯಾವ ತನಿಖೆಗೆ ಬೇಕಾದ್ರೂ ಕೊಡಲಿ ಅಂತ ಈಗ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಮಹೇಶ್ ತಿಮ್ರೋಡಿ ಯಾರ ಶಿಷ್ಯ ಹೇಳಿ ಅಂತ ಹೇಳ್ತಾ ಇದ್ದಾರೆ. ಯಾರ ಗರಡಿಯಲ್ಲಿ ಮಹೇಶ್ ತಿಮ್ರೋಡಿ ಬೆಳೆದ್ರು ಹಾಗಿದ್ರೆ ಗಿರೀಶ್ ಮಟ್ಟಣ್ಣವರ್ ಯುವ ಬಿಜೆಪಿ ಮುಖಂಡ. ನೀವೇ ಚಿವಿಟಿದಂತಹ ನೀವೇ ತೊಟ್ಟಿಲು ತೂಗ್ದಾಗ ಬಿಜೆಪಿ ಧರ್ಮಗಳ ಚಲೋ ಯಾಕೆ ಮಾಡಿದ್ರು? ಬಿಜೆಪಿ ಧರ್ಮಸ್ಥಳ ಚಲೋ ಯಾಕೆ ಮಾಡ್ಬೇಕಿತ್ತು? ಅದಕ್ಕೂ ಮೊದಲು ಸೌಜನ್ಯ ಮನೆಗೆ ಹೋದ್ರು, ಎಲ್ಲ ಮಾಡಿದ್ರು, ಬಿಜೆಪಿ ನಾಯಕರ ಮೇಲೆ ದೂರು ಕೂಡ ಕೊಟ್ಟಿದ್ರು. ಇದರಲ್ಲಿ ಅವರ ನಿಲುವು ಏನು ಹೇಳ್ತಿದೆ ಅಂತ ಈಗ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ನಮ್ಮ ಜವಾಬ್ದಾರಿ ನಿನ್ನಿದೆ, ಏನ್ ಮಾಡ್ತಾ ಇದೆ ಅಂತ ಸಚಿವ ಈಗ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಧರ್ಮಸ್ಥಳ ಪ್ರಕರಣ ಎನ್ಐಎ ತನಿಖೆಗೆ ನೀಡುವ ವಿಚಾರವಾಗಿ ಈಗ ಬಿಜೆಪಿ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಯಾವ ತನಿಖೆಗೆ ಬೇಕಾದ್ರೂ ಕೊಡಲಿ, ಮಹೇಶ್ ತಿಮ್ರೋಡಿ ಯಾರ ಶಿಷ್ಯ ಹೇಳಿ, ಯಾರ ಗರಡಿಯಲ್ಲಿ ಅವರು ಬೆಳೆದ್ರು? ಗಿರೀಶ್ ಮಟ್ಟಣ್ಣವರ್ ಯುವ ಬಿಜೆಪಿ ಮುಖಂಡ. ನೀವೇ ಚಿವಿಟಿದ್ದು ನೀವೇ ತೊಟ್ಟಿಲು ತೂಗೋದಾ? ಬಿಜೆಪಿ ಧರ್ಮಸ್ಥಳ ಚಲೋ ಯಾಕೆ ಮಾಡಿದ್ರು? ಅದಕ್ಕೂ ಮೊದಲು ಸೌಜನ್ಯ ಮನೆಗೆ ಹೋದ್ರಲ್ವಾ, ಬಿಜೆಪಿ ನಾಯಕರ ಮೇಲೆ ಈಗ ದೂರು ಕೊಟ್ರು. ಇದರಲ್ಲಿ ಅವರ ನಿಲುವು ಏನ್ ಹೇಳಿದೆ? ಹಾಗಿದ್ರೆ ಅವರು ಏನ್ ಮಾತನಾಡಿದ್ದಾರೆ ಈ ಬಗ್ಗೆ ಬನ್ನಿ ನೋಡ್ಕೊಂಡ್ ಬರೋಣ. ಯಾವುದೇ ಗೊಂದಲ ಇಲ್ಲ ಸರ್, ಅವ್ರಿಗೆ ಕೇಳಿ. ಸ್ವಾಮೀಜಿಗಳ ನಿಯೋಗ ಅಮಿತ್ ಶಾ ಅವರನ್ನ ಭೇಟಿಯಾಗಿ ರಿಕ್ವೆಸ್ಟ್ ಮಾಡಿದ್ದಾರೆ. ಮಾಡಲಿ ಸರ್, ಆದರೆ ನನಗೆ NIA ಮಾಡಲಿ, CBI ಮಾಡಲಿ, ಮತ್ತೆ ಯಾರು ಮಾಡಬೇಕು ತನಿಖೆ? ನಮ್ಮ ಅಧಿಕಾರಿಗಳೇ ಮಾಡಬೇಕಲ್ಲ. ಅವ್ರ ಸಿಬ್ಬಂದಿಗಳು ಬಂದು ಮಾಡ್ತಾರೆ. ಅಲ್ಲಿ CBI ಅವರು ನಮಗೆ ಲೆಟರ್ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರದವರು ನಮ್ಮ ಅಂದಿನ ಚೀಫ್ ಸೆಕ್ರೆಟರಿಗೆ ಲೆಟರ್ ಬರೆದಿದ್ದಾರೆ. ನಮ್ಮ ಹತ್ರ ಸಿಬ್ಬಂದಿಗಳಿಲ್ಲ, ನಮ್ಮ ಹತ್ರ ಗಾಡಿ ಇಲ್ಲ, ನಮ್ಮ ಹತ್ರ ಕಚೇರಿ ಇಲ್ಲ, ನೀವೇ ಎಲ್ಲ ಕೊಡಬೇಕು. ನಮ್ಮ ಅಧಿಕಾರಿಗಳೇ ಮತ್ತೆ ಹೋಗಿ NIA ಮತ್ತು CBIಗೆ ಮಾಹಿತಿ ಕೊಟ್ಟು ತನಿಖೆ ಮಾಡಬೇಕು. ಅವ್ರ ಅಮಿತ್ ಶಾ ಅವರು, ಮೋದಿ ಅವರು ಏನು ತೀರ್ಮಾನ ಮಾಡ್ತಾರೆ ಮಾಡಲಿ. ಆದರೆ ನಾವು ಕೇಳಿರೋ ಪ್ರಶ್ನೆಗೆ ಉತ್ತರನೇ ಕೊಟ್ಟಿಲ್ಲ ಇವರಿನ್ನ. ಮಹೇಶ್ ತಿಮ್ಮರೋಡಿ ಯಾರು, ಯಾರ ಶಿಷ್ಯ, ಯಾರ ಗರಡಿನಲ್ಲಿ ಬೆಳೆದವರು, ಯಾಕೆ ಅಲ್ಲಿ ಅವರ ಏನು ಆಂತರಿಕ ಭಿನ್ನಾಭಿಪ್ರಾಯಗಳಿಂದ ಅದು ಯಾಕೆ ಸರ್ಕಾರಕ್ಕೆ ಹಾಕ್ತಾ ಇದ್ದಾರೆ? ಯಾರು ಶಿಷ್ಯಂದ್ರಿರು, ಯಾರು ಗರಡಿನಲ್ಲಿ ಬೆಳೆದವರು? ನಿಮ್ಮ ಗಿರೀಶ್ ಮಟ್ಟಣ್ಣನವರು BJP ಯುವ ಮೋರ್ಚಾದ ಅಧ್ಯಕ್ಷ, ಮಾಜಿ ಅಧ್ಯಕ್ಷ, BJPಯ ಅಧಿಕೃತವಾದಂಥ ಕ್ಯಾಂಡಿಡೇಟು. B ಫಾರ್ಮ್ ತೊಗೊಂಡಿದ್ದಾರೆ BJPದು. ಎಲ್ಲಿಗೆ? ಗುರ್ಮಿಟ್ಕಲ್ನಲ್ಲಿ. ಮತ್ತು ಎಲ್ಲ ನೀವೇ ಚೂಟೋದು, ನೀವೇ ತೊಡಲು ತೂಗೋದ? ನಾನು ಹೇಳ್ತಾ ಇದ್ದೀನಿ, ಇಟ್ ಈಸ್ ನಥಿಂಗ್ ಬಟ್ BJP ವರ್ಸಸ್ BJP, RSS ವರ್ಸಸ್ RSS. ನನಗೆ ಲಾಜಿಕ್ಕೇ ಅರ್ಥ ಆಗಿಲ್ಲ. BJP ಅವರು ಧರ್ಮಸ್ಥಳ ಚಲೋ ಯಾತ್ರೆ ಯಾರಿಗೋಸ್ಕರ ಮಾಡಿದ್ರು? ಧರ್ಮಾಧಿಕಾರಿಗಳು ಪರವಾಗಿ ಮಾಡಿದ್ರು, ಹೌದಾ? ಅದಕ್ಕಿಂತ ಮುಂಚೆ ಯಾರ ಮನೆಗೆ ಹೋಗಿದ್ರು? ಸೌಜನ್ಯ ಅವರ ಮನೆಗೆ ಹೋಗಿದ್ರು. ಅಲ್ಲಿ ಸೌಜನ್ಯ ಅವರ ಸಂಬಂಧಿಕರು ಏನಂತ ಹೇಳಿದ್ರು? ಯಾರ ವಿರುದ್ಧ ದೂರು ಕೊಟ್ಟರು? BJP ನಾಯಕರ ವಿರುದ್ಧ ದೂರು ಕೊಟ್ಟರು. ಅಲ್ಲಿನ ಯಾರು ಪರವಾಗಿ ಇವರು ಬ್ಯಾಟಿಂಗ್ ಮಾಡೋಕ್ಕೆ ಹೋಗಿದ್ರು ಅವ್ರ ವಿರುದ್ಧವಾಗಿ ದೂರು ಕೊಟ್ಟರು. ಎರಡು ದೋಣಿ ಮೇಲೂ ಕಾಲಿಟ್ಟು ಇವರು ಪ್ರಯಾಣ ಮಾಡ್ತಾ ಇದ್ದಾರೆ BJP ಅವರು. ಸರ್, ಎರಡು ಪ್ರಕರಣಗಳು ಬೇರೆ ಬೇರೆ ಇದ್ದಾವೆ, ಆದರೆ ಕಾಂಗ್ರೆಸ್ನವರು ಮಿಕ್ಸ್ ಮಾಡ್ತಾ ಇದ್ದಾರೆ. ನಮ್ಗೇನು ಮಿಕ್ಸ್ ಇಲ್ಲ, ನಮ್ದು ಯಾವುದೇ ಗೊಂದಲ ಇಲ್ಲ ಸರ್. ಅವ್ರಿಗೆ ಕೇಳಿ. ನಾವು ಹೇಳ್ತಾ ಇರೋದ್ರಲ್ಲಿ ಏನಾದರೂ ತಪ್ಪಿದೆಯಾ? ನೀವು ಸೌಜನ್ಯ ಅವ್ರ ಮನೆಗೆ ಹೋದಾಗ CBI ಪ್ರಕರಣ ನೀವು ಮರು ತನಿಖೆ ಮಾಡಿಸ್ಬೇಕು, ಸುಪ್ರೀಂ ಕೋರ್ಟ್ನಲ್ಲಿ ನೀವು ದಾವೆ ಹಾಕಬೇಕು ಅಂದಾಗ ನಾವು ಸಹಕಾರ ಮಾಡ್ತೀವಿ ಅಂದರೆ ಅವ್ರ ದಾವೆ, ಅವರ ಕಂಪ್ಲೇಂಟು ಯಾರ ವಿರುದ್ಧ ಇದೆ? ಇವ್ರು ಯಾರ ಪರವಾಗಿ ವೇದಿಕೆ ಸಜ್ಜು ಮಾಡಿದರು? ಕಾಮನ್ ಸೆನ್ಸ್ ಅಲ್ವಾ ಸರ್ ಇದು? ನಮಗೇನು ಮಿಕ್ಸ್ ಆಗಿದೆ ಹೇಳಿ? ಇದು ನಾವು ಸತ್ಯದ ಪರವಾಗಿದ್ದೀವಿ. ಯಾರೇ ತಪ್ಪಿಸ್ತಿದ್ರು, ದೊಡ್ಡ ವ್ಯಕ್ತಿ ಇದ್ರು, ಚಿಕ್ಕ ವ್ಯಕ್ತಿ ಇರ್ಬೋದು, ಯಾರೇ ಇರ್ಬೋದು, ಹೊರಗಿನವ್ರು ಇರ್ಬೋದು, ಒಳಗಿನವ್ರು ಇರ್ಬೋದು, ಯಾರಿಗೆ ನ್ಯಾಯ ಕೊಡಿಸೋದು ಜವಾಬ್ದಾರಿ ಸರ್ಕಾರದ. ಅದು ನಾವು ಮಾಡ್ತೀವಿ. ಇವ್ರ ರಾಜಕೀಯ ನಮ್ಗೆ ಅರ್ಥ ಆಗ್ತಾ ಇಲ್ಲ ಅಲ್ಲ, ಅವರಿಗೆ ಅರ್ಥ ಆಗ್ತಾ ಇಲ್ಲ BJP ಅವರಿಗೆ.